ಸ್ಟಡಿ ಸರ್ಕಲ್ ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಹಾರ್ದಿಕ ಸ್ವಾಗತ. ನಮ್ಮ ಹಂಪೆಯನ್ನ ಬಹುದೀರ್ಘಗಳ ಕಾಲ ಮತ್ತು ಐಂದವಿ ಹಿಂದೂಗಳ ಬಗ್ಗೆ ಮಹಾನ್ ಹೋರಾಟ ಮತ್ತು ಹಿಂದೂ ಧರ್ಮದ ಬಗ್ಗೆ ಅಪ್ರತಿಮ ಭಕ್ತಿಯನ್ನು ಹೊಂದಿರತಕ್ಕಂತ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ಅಂತ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ವಿಜಯನಗರದ ಸ್ಥಾಪಕರಾಗಿದ್ದ ಹರಿಹರ ಮತ್ತು ಬುಕ್ಕರು ವಾರಂಗಲಿನ ಕಾಕತೀಯ ಪ್ರತಾಪರುದ್ರನ ಆಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮಹಮ್ಮದ್ ಬಿನ್ ತುಘಲಕ್ಕನ ದಾಳಿಯಿಂದ ಕಾಕತೀಯ ರಾಜ್ಯ ಅವನತಿಯಾಗ್ತದೆ. ಅವನತಿ ಆದ ಸಂದರ್ಭದಲ್ಲಿಂದ ಅಲ್ಲಿಂದ ತಪ್ಪಿಸಿಕೊಂಡು ಕೃಷ್ಣಾ ನದಿಯನ್ನು ದಾಟಿ ನಮ್ಮ ಕರ್ನಾಟಕ ರಾಜ್ಯದ ಹಂಪೆಗೆ ಬಂದ್ರು. ಬಂದಿನಿಂದ ಅಲ್ಲಿ ಈ ಹರಿಹರ ಮತ್ತು ಬುಕ್ಕರು ಇಬ್ಬರು ಕೂಡ ವಿದ್ಯಾರಣ್ಯರು ರಕ್ಷಣೆ ಮಾಡ್ತಾರೆ. ಮಾಡಿ 1336ರಂದು ಒಂದು ನಗರವನ್ನು ಸ್ಥಾಪಿಸಿ ಅದಕ್ಕೆ ವಿಜಯನಗರ ಅಂತ ಕರೆದು. ಇದರ ಬಗ್ಗೆ ಸಂಪೂರ್ಣ ಜ್ಞಾನ ಮತ್ತು ಇತಿಹಾಸ ತಿಳುವಳಿಕೆ ಆ ವಿಜಯನಗರ ಸಾಮ್ರಾಜ್ಯದ ಕಾಲ ಅವಧಿಯಲ್ಲಿ ರಚಿಸಲ್ಪಟ್ಟಿರ್ತಕ್ಕಂಥ ಗ್ರಂಥಗಳಲ್ಲಿ ಕಾಣಸಿಗುತ್ತದೆ. ಅಂತ ಗ್ರಂಥಗಳು ವಿದ್ಯಾರಣ್ಯ ವೃತ್ತಾಂತ, ರಾಜಕಾಲ ನಿರ್ಣಯ, ಪಿತಾಮಹ ಸಂದೀಪ, ಶಿವತತ್ವ ರತ್ನಾಕರ, ಕೆಳದಿ ನೃಪ ವಿಜಯ. ಇದರ ಬಗ್ಗೆ ಸಂಪೂರ್ಣ ಇತಿಹಾಸವನ್ನ ಈ ಗ್ರಂಥಗಳಲ್ಲಿ ನಾವು ಕಾಣಬಹುದು. ಅದೇ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯವನ್ನ 4 ರಾಜಮಂಥನಗಳು ಕಾಣುತ್ತವೆ. ಒಂದು ಸಂಗಮ, ಸಾಳ್ವ, ತುಳು ಮತ್ತು ಅರವಿಡು. 4ನೇದು ಈ ತುಳು ಸಂತತಿಯಲ್ಲಿ ಪ್ರಸಿದ್ಧನಾದಂತ ಅರಸನೇ ಶ್ರೀಕೃಷ್ಣ ದೇವರಾಯ. ಈ ಶ್ರೀಕೃಷ್ಣ ದೇವರಾಯರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಬೇಕು. ಶ್ರೀಕೃಷ್ಣ ದೇವರಾಯನ ಕಾಲಾವಧಿ 1509ರಿಂದ 1529. 1509 ಆಗಸ್ಟ್ 8ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದಂದು ಶ್ರೀಕೃಷ್ಣ ದೇವರಾಯನು ವಿಜಯನಗರದ ಸಿಂಹಾಸನವನ್ನ ಏರ್ತಾನೆ. ದಕ್ಷಿಣ ಭಾರತದ ವಿಜಯನಗರದ ಸಾಮ್ರಾಜ್ಯದ ಇತಿಹಾಸದಲ್ಲಿಯೇ ಅಲ್ಲದೆ ಭಾರತದ ಇತಿಹಾಸದಲ್ಲಿಯೇ ಪ್ರಸಿದ್ಧ ದೊರೆ ಎಂದು ಈತ ಹೆಸರು ಗಳಿಸಿದ್ದಾನೆ. ಇವನ ಕಾಲದಲ್ಲಿ ವಿಜಯನಗರ ತನ್ನ ವೈಭವವನ್ನ ಮೆರೆಯಿತು, ಉಚ್ಚರಾಯ ಸ್ಥಿತಿಯನ್ನ ತಲುಪಿತು, ಬಹಳ ಸಂಪದ್ಭರಿತವಾಗಿ ಬೆಳೆಯಿತು. ಕೃಷ್ಣದೇವರಾಯ ಒಬ್ಬ ದಕ್ಷ ಆಡಳಿತಗಾರ, ಮಹಾ ಸೇನಾನಿ, ಕಲಾ ಮತ್ತು ಸಾಹಿತ್ಯದ ಪೋಷಕನಾಗಿದ್ದ. ಕಲೆಗಳ ಬಗ್ಗೆ ಆಸಕ್ತಿ ಇತ್ತು, ಸಾಹಿತ್ಯ ಪುಸ್ತಕಗಳನ್ನ ಬರೆಯುವ ಓದುವ ಆಸಕ್ತಿ ಇತ್ತು. ಮಹಾಸೇನಾನಿ, ಮಹಾ ಹೋರಾಟಗಾರನಾಗಿದ್ದ, ಸೈನಿಕದ ಕಲೆಯನ್ನ ಬಲ್ಲವನಾಗಿದ್ದ. ವಿಜಯನಗರದ ಏಳಿಗೆಗೆ ಬಹುಮುಖವಾಗಿ ಶ್ರಮಿಸಿದಂತ ವ್ಯಕ್ತಿ ಶ್ರೀಕೃಷ್ಣ ದೇವರಾಯ. ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದಾಗ ಹಲವಾರು ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಈ ಸಮಯದಲ್ಲಿ ದಕ್ಷಿಣ ಭಾರತದ ರಾಜಕೀಯ ಪರಿಸ್ಥಿತಿ ಉತ್ತಮವಾಗಿರಲಿಲ್ಲ. ಇಂದಿನ ಅರಸರು ಅಸಮರ್ಥರಾಗಿದ್ದರಿಂದ ಸಹಜವಾಗಿಯೇ ರಾಜ್ಯ ದುರ್ಬಲಗೊಂಡಿತ್ತು. ಹಿಂದೆ ಅನೇಕ ಸಾವಂತ ರಾಜರುಗಳು ಹತ್ತಿಕ್ಕಿದ್ರೂ ಸಹ ಅವರುಗಳು ಸಂಪೂರ್ಣವಾಗಿ ಪತನ ಹೊಂದಿರಲಿಲ್ಲ. ಮುಮ್ಮತ್ತೂರಿನ ಪಾಳೆಗಾರರು ಮೈಸೂರು ಪ್ರಾಂತ್ಯದ ಹಲವಾರು ಪ್ರದೇಶಗಳನ್ನು ಆಕ್ರಮಿಸಿಕೊಂಡಿದ್ದು ಸ್ವತಂತ್ರನಾಗಿ ವರ್ತಿಸುತ್ತಿದ್ದನು. ಪೂರ್ವದಲ್ಲಿ ಒರಿಸ್ಸಾದ ಗಜಪತಿಯ ಪ್ರತಾಪರುದ್ರನು ವಿಜಯನಗರದ ವಿರುದ್ಧ ಸೇನಾ ಕಾರ್ಯಾಚರಣೆಗೆ ಅಡ್ಡಿಯಾಗಿದ್ದ. ಬಹಮನಿ ಸಾಮ್ರಾಜ್ಯ ಈ ವೇಳೆಗಾಗಲೇ 5 ಶಾಹಿ ರಾಜ್ಯಗಳಾಗಿ ವಿಭಜಿಸಲ್ಪಟ್ಟಿದ್ದು, ಮುಖ್ಯವಾಗಿ ಬಿಜಾಪುರದ ಕಡೆಯಿಂದ ಅಪಾಯದ ಸೂಚನೆಗಳಿದ್ದವು. ಪೋರ್ಚುಗೀಸರು ಪಶ್ಚಿಮ ಕರಾವಳಿಯಲ್ಲಿ ತಮ್ಮ ಹತೋಟಿಯನ್ನು ಸ್ಥಾಪಿಸಲು ತಯಾರಾಗಿದ್ರು. ಇಂಥ ವಿಷಮ ಪರಿಸ್ಥಿತಿಯಲ್ಲಿ ಅಧಿಕಾರಕ್ಕೆ ಬಂದ ಶ್ರೀಕೃಷ್ಣ ದೇವರಾಯನು ಕೆಲವೇ ಕಾಲದಲ್ಲಿ ಸಾಮ್ರಾಜ್ಯದ ಎಲ್ಲ ಭಾಗಗಳಲ್ಲಿ ಸುಭದ್ರತೆ ನೆಲೆಸುವಂತೆ ಮಾಡಿದನು.